ಸದ್ಯಕ್ಕೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಕೇವಲ ಸಚಿವರು ಶಾಸಕರು ಮಾತ್ರ ಅಲ್ಲ, ಅವರ ಆಪ್ತರಿಗೂ ಕೂಡ ಇದೀಗ ಇಡಿ ಇಕ್ಕಳ ಬಿಗಿಯಾಗ್ತಾ ಸಾಗ್ತಾ ಇದೆ. ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕನಿಗೂ ಕೂಡ ಇಡಿ ವಿಚಾರಣೆಯನ್ನು ನಡೆಸ್ತಾ ಇದೆ. ವಿಜಯ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ವಿಚಾರಣೆ ನಡೀತಾ ಇದೆ. ಹಲವು ವರ್ಷಗಳಿಂದ ನಾಗೇಂದ್ರ ಅವರಿಗೆ ಆಪ್ತ ಸಹಾಯಕನಾಗಿದ್ದ ವಿಜಯ್ ಅನ್ನೋ ಮಾಹಿತಿ ಇದೆ. ವಿಜಯ್ ಕುಮಾರ್ ವಿಚಾರಣೆಯನ್ನ ಇದೀಗ ಆಧರಿಸಿ ಕೆಲವರಿಗೆ ನೋಟಿಸ್ ಅನ್ನ ನೀಡೋಕ್ಕೂ ಕೂಡ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಸ್ಐಟಿ ಬಂಧಿಸಿದ ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಇದೀಗ ನೋಟಿಸ್ ಅನ್ನ ನೀಡಲಿಕ್ಕೆ ಇಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ರಾಧ್ಯ, ಯಾರೀತ ವಿಜಯ್ ಕುಮಾರ್? ಈತನಿಗೂ ಹಗರಣಕ್ಕೂ ಯಾವ ರೀತಿ ಸಂಬಂಧ ಇರಬಹುದು ಅನ್ನೋ ಅನುಮಾನ, ವಿಚಾರಣೆ ಯಾವ ರೀತಿ ನಡೀತಾ ಇದೆ? ಮಿತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇಡಿ ಅಧಿಕಾರಿಗಳು ಇಂಚಿಂಚು ಕೂಡ ತಲಾಶನ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಅನುಮಾನ ಬಂದರೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೀತಾ ಇರತಕ್ಕಂಥದ್ದು. ವಿಜಯ್ ಕುಮಾರ್ ಅವ್ರನ್ನು ಕೂಡ ಬಳ್ಳಾರಿಯಲ್ಲಿ ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಏನು ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದಲ್ಲಿ ರೈಡ್ ಆಗಿತ್ತು. ಆ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅವರನ್ನು ಕೂಡ ಇಡಿ ವಿಚಾರಣೆಗೆ ಕರೆದಿತ್ತು. ಆದ್ರೆ ವಿಜಯ್ ಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಹೋಗಿ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸಿದ್ರು. ಒಂದು ದಿನ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿ ಮತ್ತೆ ಬಳ್ಳಾರಿಗೆ ಬಂದಿದ್ರು. ಆದ್ರೆ ನಾಗೇಂದ್ರ ಅವರು ಬಂಧನವಾದ ಬಳಿಕ ವಿಜಯ್ ಕುಮಾರ್ ಅವರನ್ನ ಮತ್ತೆ ಇಡಿಯಿಂದ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಆದ್ರೆ ಕಳೆದ 3 ದಿನಗಳಿಂದ ವಿಜಯ್ ಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ವಿಜಯ್ ಕುಮಾರ್ ಅವರ ಮಾಹಿತಿಯನ್ನ ಆಧರಿಸಿ ಕೆಲವು ಬಳ್ಳಾರಿ ನಾಯಕರುಗಳಿಗೆ, ಅದರಲ್ಲಿ ಜನಪ್ರತಿನಿಧಿಗಳು ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ ಬಳ್ಳಾರಿ ಚುನಾವಣೆಯಲ್ಲಿ ಹಣ ಹಂಚಿಕೆ ಆಗಿರುವ ಬಗ್ಗೆ ಸಾಕಷ್ಟು ಅನುಮಾನ ಬಂದಿರತಕ್ಕಂಥದ್ದು. ಈಗಾಗಲೇ 20,73,00,000 ರೂಪಾಯಿ ಬಳ್ಳಾರಿಯಲ್ಲಿ ಹಂಚಿಕೆ ಆಗಿದೆ ಅನ್ನುವ ಅನುಮಾನ, ಅದಕ್ಕೆ ಒಂದಷ್ಟು ಪುಷ್ಟಿ ನೀಡುವ ದಾಖಲೆಗಳು ಕೂಡ ಸಿಕ್ಕಿದೆ. ಜೊತೆಗೆ ವಿಜಯ್ ಕುಮಾರ್ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಬೇರೆ ಬೇರೆ ವಿಚಾರಗಳಿಗೆ ಇಡಿ ಅವರು ಕಲೆ ಹಾಕಿದ್ದಾರೆ. ಹೀಗಾಗಿ ಇನ್ನೂ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ನಾಗೇಂದ್ರ ಅವರಿಗೆ ಎಷ್ಟು ಸಂಕಷ್ಟ ಬಂದಿದೆಯೋ ಅದೇ ರೀತಿಯಾಗಿ ಅವರ ಆಪ್ತರು ಮತ್ತು ಅವರ ಪಿಎಗಳಿಗೂ ಕೂಡ ಬಂದಿರತಕ್ಕಂಥದ್ದು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರ ಆಪ್ತರು ಮತ್ತು ಪಿಎ ಆಗಿರ್ಬೋದು, ಅವ್ರು ಯಾರೇ ಕೂಡ ನಾಗೇಂದ್ರ ಆಪ್ತರಿದ್ದಾರೆ, ಅವ್ರು ಯಾರಿಗೂ ಕೂಡ ಇದು ವಾಲ್ಮೀಕಿ ಹಣ ಅಂತ ಗೊತ್ತಿಲ್ಲದೇನೆ ಆಗಿದೆ ಅನ್ನುವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ. ಸ್ಮಿತಾ, ಓಕೆ, ಧನ್ಯವಾದ ರೇಣುಕಾ ರಾಧ್ಯ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಹಿಂದೆ ಇದ್ದಾರೆ ದರ್ಶನ್ ಹಾಗೆ ಸಂಗಡಿಗರು. 20ಕ್ಕೂ ಅಧಿಕ ದಿನಗಳಾಗೋಯ್ತು, 1 ತಿಂಗಳಿಗೂ ಅಧಿಕ ಸಮಯ ರೇಣುಕಾಸ್ವಾಮಿ ಕೊಲೆಯಾಗಿಯೇ ಆಗೋಯ್ತು. ಈಗ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಕೂಡ ಮುಂದಿನ ಕಾನೂನಾತ್ಮಕ ಸಮರದಲ್ಲಿ ದರ್ಶನ್ಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಸಿಸಿಟಿವಿ ಸಾಕ್ಷ್ಯಗಳೇ ಅತ್ಯಂತ ಪ್ರಮುಖ ಸಾಕ್ಷ್ಯಾಧಾರವಾಗಿ ದರ್ಶನ್ ಹಾಗೆ ಸಂಗಡಿಗರಿಗೆ ಉರುಳಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಇದೀಗ ಖಾಕಿ ಟೀಮ್ ಮುಂದಾಗಿದೆ. ಕೃತ್ಯಕ್ಕೆ ಸಂಬಂಧಿಸಿದ ಸಿಸಿಟಿವಿಗಳ ಸಂಗ್ರಹ, ಆರೋಪಿಗಳ ಚಲನವಲನ, ಓಡಾಡಿರುವ ಏರಿಯಾ, ಶವ ಸಾಗಿಸಿದ ಮಾರ್ಗದ ಸಿಸಿಟಿವಿ ದೃಶ್ಯ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ 33ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ತನಿಖಾಧಿಕಾರಿಗಳ ತಂಡ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದೇ ಸಿಸಿಟಿವಿಯ ಫುಟೇಜ್ಗಳು ದರ್ಶನ್ ಅಂಡ್ ಗ್ಯಾಂಗ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾರಕವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಭೇಟಿಗೂ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 4ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ನಂತರದಲ್ಲಿ 3ನೇ ಬಾರಿ, ಅದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೂ 1 ಬಾರಿ. 4 ಬಾರಿ ದರ್ಶನ್ ಭೇಟಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಜೈಲಿನ ಗೇಟ್ ಒಳಗೆ ಬಿಟ್ಟು ಬಂದಿದ್ದೇ ಕಾರ್,
ವಿಜಯಲಕ್ಷ್ಮಿ ಜೊತೆ ಒಟ್ಟು 3 ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು, ಒಂದ್ ಕಡೆ 33 CCTV ಫುಟೇಜ್, ಮತ್ತೊಂದು ಕಡೆ ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ ದರ್ಶನ್ ಅವರ ಭೇಟಿಗೆ. ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ದರ್ಶನ್ ಜೈಲ್ ಡೇರಿಸ್ನಲ್ಲಿ? ಸ್ಮಿತಾ ನೋಡಿ, ದರ್ಶನ್ ಜೈಲಿಗೆ ಸೇರಿ 25 ದಿನ ಕಳೀತಾ ಇದೆ. ಇಲ್ಲಿಯವರೆಗೂ 4ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಆಗಮಿಸಿರುವಂಥದ್ದು. ಜೊತೆಯಲ್ಲಿ ಇನ್ನೂ ಇಬ್ಬರು ಜೊತೆಯಲ್ಲಿ ಬಂದಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಪ್ರತಿ ಬಾರಿಯೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಬಂದಾಗ ದರ್ಶನ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಹೋಗ್ತಾ ಇದ್ರು. ಇವತ್ತು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿ ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ನೋಡಿ, ಮೊದಲ ಬಾರಿ ಅವರು ಭೇಟಿ ಮಾಡಿದಾಗ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಅಭಿಮಾನಿಗಳ ಬಗ್ಗೆ ದರ್ಶನ್ ಪ್ರಶ್ನೆಯನ್ನ ಮಾಡಿದ್ರು. ಅದಾದ ಬಳಿಕ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಅಂದ್ರೆ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಮಗನನ್ನ ನೋಡಿದಂತಹ ದರ್ಶನ್ ಅವರು ಅವರನ್ನ ತಬ್ಬಿಕೊಂಡು ಕೆಲ ಕಾಲ ಅವರು ಹತ್ತಿದಂತಹ ಪ್ರಸಂಗ ಕೂಡ ನಡೆದಿತ್ತು. ಇವತ್ತು ಕೂಡ ಭೇಟಿ ಮಾಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಹಾಗಾಗಿ ಕುತೂಹಲ ಇದೆ ಇವತ್ತು ಏನ್ ಚರ್ಚೆ ಮಾಡ್ತಾರೆ ಅನ್ನುವ ವಿಚಾರ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಪರಪನಾಗ್ರಹಾರ ಕಾರಾಗೃಹಕ್ಕೆ ದರ್ಶನ್ ಪತ್ನಿ ವಿಜಯ್ ಲಕ್ಷ್ಮಿ ಆಗಮಿಸಿದ್ದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಇನ್ನು 3, ಅದರಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್, ದರ್ಶನ್ ತಮ್ಮ ಹಾಗೆ ಪತ್ನಿ ಇಬ್ಬರು ಕೂಡ ಆಗಮಿಸಿದ್ದಾರೆ ದರ್ಶನ್ ಅವರ ಭೇಟಿಗೆ. ಜೈಲು ಹಕ್ಕಿಯಾಗಿರುವ ದರ್ಶನ್ಗೆ ಕುಟುಂಬಸ್ಥರು ಆಗಿಂದಾಗೆ ಬಂದು ಭೇಟಿಯಾಗಿ ಹೋಗ್ತಾ ಇರೋದು ನೋ ಡೌಟ್ ನೈತಿಕ ಬಲವನ್ನ ವೃದ್ಧಿಸ್ತಾ ಇದೆ. ವಿಜಯಲಕ್ಷ್ಮಿ ಅವರು ಬಂದು ಹೋದ್ಮೇಲೆ ದರ್ಶನ್ ಅವರು ಒಂದು ಮಟ್ಟಕ್ಕೆ ಸುಧಾರಿಸಿಕೊಂಡಿದ್ದಾರೆ, ನಿರಾಳರಾಗಿದ್ದಾರೆ ಅನ್ನೋ ಮಾಹಿತಿ ಜೈಲಿನ ಮೂಲಗಳಿಂದ ಲಭ್ಯವಾಗ್ತಾ ಇರೋದು. ಪರಪನಾಗ್ರಹಾರ ಕಾರಾಗೃಹದ ಬಳಿಯಿಂದಲೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನವೀನ, ಅನೇಕ ದಿನಗಳ ಕಾಲ ದರ್ಶನ್ ಅವರ ಸಹೋದರ ಹಾಗೆ ತಾಯಿ ಬರಲೇ ಇಲ್ಲ ದರ್ಶನ್ ಅವರನ್ನ ನೋಡ್ಲಿಕ್ಕಾಗ್ಲಿ ವಿಚಾರಿಸ್ಲಿಕ್ಕಾಗ್ಲಿ. ಆದರೆ ಇದೀಗ ಪತ್ನಿ ಜೊತೆಯಲ್ಲಿ, ದರ್ಶನ್ ಅವರ ಪತ್ನಿ ಜೊತೆಯಲ್ಲಿ ಆಗಮಿಸಿದ್ದಾರೆ ದಿನಕರ್ ತೂಗುದೀಪ್. ವಿಶೇಷ ಕಾರಣ ಏನಾದರೂ ಇದೆಯಾ? ವಕೀಲ್ ಯಾರು ಜೊತೆಯಲ್ಲಿ ಬಂದಿದ್ದಾರಾ? ಸ್ಮಿತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಅವರ ಕಾರಿನಲ್ಲಿ ಸಹೋದರ ದಿನಕರ್ ಅವರು 2ನೇ ಬಾರಿಗೆ ಜೈಲಿನ ಬಳಿ ಬರ್ತಾ ಇರುವಂತದ್ದು. ಕಳೆದ ಬಾರಿ ಯಾವಾಗ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಬಂದಿದ್ರು, ಆ ದಿವಸ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ಬಂದಿದ್ರು. ಅದಾದ ಬಳಿಕ ಇದು 2ನೇ ಭೇಟಿ ಅವರ ಪತ್ನಿಯ ಜೊತೆಗೆ ಅಂತಂದ್ರೆ ಏನು ಒಟ್ಟು 3 ಕಾರಿನಲ್ಲಿ ಬಂದಿದ್ದಾರೆ. ಒಂದ್ ಕಡೆ ಮುಂದ್ಗಡೆ ಸೀಟ್ ನಲ್ಲಿ ದಿನಕರ್ ತೂಗುದೀಪ್ ಅವರಿದ್ರು, ಹಿಂದ್ಗಡೆ ಸೀಟಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಹಾಗೂ ಇನ್ನೊಬ್ರು ಬಂದಿದ್ರು. ಒಟ್ಟು 3 ಪರಪನಗರ ಜೈಲಿನ ಒಳಗಡೆ ತೆರಳಿರುವಂತದ್ದು. ದಿನಕರ್ ತೂಗುದೀಪ್ ಅವರು ಕಳೆದ ಬಾರಿ ತಾಯಿ ಮೀನಮ್ಮ ಅವ್ರ ಜೊತೆ ಬಂದಾಗ ಸುದೀರ್ಘವಾಗಿ ದರ್ಶನ್ ಜೊತೆ ಮಾತುಕತೆ ನಡೆಸಿಬಿಟ್ಟು ಹೋಗಿದ್ರು. ಅದಾದ ಬಳಿಕ ವಿಜಯಲಕ್ಷ್ಮಿ ಅವರು ಇದು 4ನೇ ಬಾರಿ ಪರಪನಗರ ಜೈಲಿಗೆ ದರ್ಶನ್ ಯಾವಾಗ ಒಳಗಡೆ ಹೋಗಿದ್ದಾರೆ. ಅದಾದ ಬಳಿಕ ಇದು 4ನೇ ಬಾರಿಗೆ ಭೇಟಿಗೆ ಆಗಮಿಸ್ತಾ ಇರುವಂತದ್ದು. ಇದೇ ಒಂದು ದರ್ಶನ್ ಅವರಿಗೆ ಒಂದಷ್ಟು ಪ್ಲಸ್ ಆಗಿದೆ ಅನ್ನೋ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕಾನೂನು ಹೋರಾಟದ